ಆದ್ರೆ ಮುಂದಿನ ಒಂದು ಪೊಲಿಟಿಕಲ್ ಪ್ರೈಮ್ ಟೈಮ್ಗೆ ಎಂಟ್ರಿ ಮಾಡೋಕ್ಕಿಂತ ಮೊದಲು ಶೆಟ್ಟರ್ಗೆ ಬಿಜೆಪಿ ಹೈಕಮಾಂಡ್ ನಾಯಕರು ಕೊಟ್ಟ ಆಫರ್ಗಳು ಏನಿರಬಹುದು? ಸುಮ್ನೆ ಸೇರ್ತಾರ ಶೆಟ್ಟರ್ ಹಾಗಾದ್ರೆ ಬಿಜೆಪಿ? ಸುಮ್ನೆ ರಾಜಕೀಯದಲ್ಲಿ ಯಾರು ಯಾವ ಪಕ್ಷವನ್ನು ಕೂಡ ಬದಲಾಯಿಸುವುದಿಲ್ಲ. ಶೆಟ್ಟರ್ ಕೂಡ ಬದಲಾಯಿಸಿಲ್ಲ. ಶೆಟ್ಟರ್ಗೂ ಕೆಲವೊಂದು ಆಫರ್ಗಳನ್ನ ಹೈಕಮಾಂಡ್ ನಾಯಕರು ಕೊಟ್ಟಿದ್ದಾರೆ ಎನ್ನುವ ಮಾತುಗಳು ರಾಜಕೀಯ ಪಡಸಲೆಯಲ್ಲಿ ಕೇಳಿ ಬರ್ತಾ ಇದೆ. ಆದ್ರೆ ವಿಜಯೇಂದ್ರ ಅವರು ಯಾವುದೇ ಒಂದು ಬೇಡಿಕೆಗಳನ್ನ ಇಡದೆ ನೇರವಾಗಿ ಶೆಟ್ಟರ್ ಅವರು ಬಿಜೆಪಿಗೆ ಸೇರಿದ್ದಾರೆ ಅಂತ ಹೇಳುತ್ತಿದ್ದಾರೆ. ಆದ್ರೆ ಅದನ್ನ ನಂಬಲಿಕ್ಕೆ ಆಗಲ್ಲ. ಯಾವುದೇ ಒಬ್ಬ ರಾಜಕೀಯ ನಾಯಕ ತಾನು ಬೆಳೆಯಬೇಕು ಎಂಬ ದೃಷ್ಟಿಯಿಂದಲೇ ಪಕ್ಷ ಬದಲಾಯಿಸುತ್ತಾನೆ ಹೊರತು ಜನರ ಭವಿಷ್ಯಕ್ಕಾಗಿ, ದೇಶದ ಭವಿಷ್ಯಕ್ಕಾಗಿ ಯಾವೊಬ್ಬ ರಾಜಕಾರಣಿಗಳು ಕೂಡ ಇಲ್ಲಿಯ ತನಕ ಪಕ್ಷವನ್ನ ತ್ಯಜಿಸಿಲ್ಲ. ಕೆಲವೊಂದು ಹಿರಿಯ ನಾಯಕರು ಇದ್ರು 1970, 80, 90ರ ಸಮಯದಲ್ಲಿ. ಆದ್ರೆ ಇವಾಗ ಅಂತಹ ನಾಯಕರು ರಾಜಕೀಯದಲ್ಲಿ ಇಲ್ಲ. ಸ್ಪಷ್ಟವಾಗಿ ಹೇಳಬೇಕಾದ್ರೆ ಕೆಲವೊಂದು ಆಫರ್ಗಳನ್ನ ಜಗದೀಶ್ ಶೆಟ್ಟರ್ ಅವರಿಗೆ ಬಿಜೆಪಿ ಪಕ್ಷವು ಕೂಡ ನೀಡಿದೆ. ಹಾಗಾಗಿ ಮೊದಲನೇ ಆಫರ್ ಏನು ಅಂತ ನೋಡೋದಾದ್ರೆ, ಲೋಕಸಭಾ ಚುನಾವಣೆಯಲ್ಲಿ ಟಿಕೆಟ್ ಬಯಸಿದ್ರೆ ಅವಕಾಶ ಕಲ್ಪಿಸಲಾಗುವುದು. ಎಲ್ಲಿ? ಒಂದು ಹಾವೇರಿ, ಇನ್ನೊಂದು ಬೆಳಗಾವಿ. ಬೆಳಗಾವಿಯಲ್ಲಿ ಯಾರಿದ್ದಾರೆ? ಮಂಗಲ ಅಂಗಡಿಯವರು, ಜಗದೀಶ್ ಶೆಟ್ಟರ್ ಅವರ ಸಂಬಂಧಿಕರು ಅವರು ಕೂಡ. ಆ ಕ್ಷೇತ್ರದಲ್ಲಿ ಮಂಗಲ ಅಂಗಡಿಯವರು ಆಕ್ಟಿವ್ ಆಗಿ ಇಲ್ಲ. ಸುರೇಶ್ ಅಂಗಡಿ ಅವರ ನಿಧನ ನಂತರ ಉಪಚುನಾವಣೆಯಲ್ಲಿ ಮಂಗಲ ಅಂಗಡಿಯವರು ಸತೀಶ್ ಜಾರಕಿಹೊಳಿ ಅವರ ವಿರುದ್ಧ ಸ್ಪರ್ಧಿಸಿ ಅಲ್ಪ ಮತಗಳ ಅಂತರದಲ್ಲಿ ಗೆಲುವನ್ನ ಸಾಧಿಸಿದ್ರು. ಆದ್ರೆ ಚುನಾವಣೆಯಲ್ಲಿ ಗೆಲುವನ್ನ ಸಾಧಿಸಿದ ನಂತರ ಆ ಕ್ಷೇತ್ರದಲ್ಲಿ ಅವರು ಅಷ್ಟೊಂದು ಆಕ್ಟಿವ್ ಆಗಿಲ್ಲ. ಹಾಗಾಗಿ ಅಲ್ಲಿ ಬಹುತೇಕ ಜನರು ಟಿಕೆಟ್ ಅನ್ನ ಕೇಳ್ತಾ ಇದ್ದಾರೆ. ಈವನ್ ಒಬ್ಬ ಮಾಜಿ ಜಿಲ್ಲಾಧಿಕಾರಿಗಳು ಕೂಡ ಅಲ್ಲಿ ಟಿಕೆಟ್ ಅನ್ನ ಕೇಳ್ತಾ ಇದ್ದಾರೆ. ಆದ್ರೆ ಆ ಕ್ಷೇತ್ರದಲ್ಲಿ ಜಗದೀಶ್ ಶೆಟ್ಟರ್ಗೆ ನೀವು ಕಣಕ್ಕಿಳಿತೀರಿ ಅಂತ ಹೇಳಿದ್ರೆ ಆ ಕ್ಷೇತ್ರದಲ್ಲಿ ಕಣಕ್ಕಿಳಿಸಬಹುದು. ಹಾವೇರಿಯಿಂದ ಯಾಕೆ ಅನ್ನ? ಹಾವೇರಿಯಲ್ಲಿ ಇವಾಗಿರುವಂತಹ ಹಾಲಿ ಸಂಸದರು ಚುನಾವಣೆಯ ಮೇಲೆ ಅವರಿಗೆ ಮುಂಬರುವಂತಹ ಚುನಾವಣೆಯಲ್ಲಿ ಅವರಿಗೆ ಆಸಕ್ತಿ ಇಲ್ಲ. ಅವರು ಚುನಾವಣೆ ಕಣದಿಂದ ಹೊರಸರಿಯುವಂತಹ ಮಾತುಗಳನ್ನ ಆಡ್ತಿದ್ದಾರೆ. ಹಾಗಾಗಿ ಹಾವೇರಿ ಕ್ಷೇತ್ರ ಕೂಡ ತಾವು ಅಲ್ಲಿ ಸ್ಪರ್ಧೆ ಮಾಡಿದ್ರೆ ಟಿಕೆಟ್ ಕೊಡ್ತೀವಿ ಅನ್ನೋ ಒಂದು ಮಾತುಕತೆ ನಡೆದಿದೆ ಅನ್ನೋ ಒಂದು ವಿಷಯ ರಾಜಕೀಯ ಪಡಸಲೆಯಲ್ಲಿ ಕೇಳಿ ಬರ್ತಾ ಇದೆ. ಎರಡನೇದು, ರಾಜ್ಯಸಭಾ ಸದಸ್ಯನಾಗಿ ಮಾಡಿ ಮಂತ್ರಿಗಿರಿ ಕೊಡುವುದು. ಎಸ್, ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಸೋತ ನಂತರ ರಾಜ್ಯಸಭೆ ಸದಸ್ಯನಾಗಿ ಮತ್ತೆ ವಿರೋಧ ಪಕ್ಷದ ನಾಯಕನಾಗಿ ಕೇಂದ್ರದಲ್ಲಿ ಅವರನ್ನ ಕಾಂಗ್ರೆಸ್ ಪಕ್ಷ ಮುಂದುವರಿಸಿದೆ. ಅದೇ ರೀತಿ ಇವರಿಗೂ ಕೂಡ ರಾಜ್ಯಸಭೆ ಸದಸ್ಯರನ್ನಾಗಿ ಮಾಡಿ ಕೇಂದ್ರದಲ್ಲಿ ಮಂತ್ರಿ ಸ್ಥಾನ ಕೊಡುವ ಪ್ಲಾನ್ ಅನ್ನು ಕೂಡ ಬಿಜೆಪಿ ಸರ್ಕಾರ ಇಟ್ಟುಕೊಂಡಿದೆ, ಬಿಜೆಪಿ ಪಕ್ಷ ಇಟ್ಟುಕೊಂಡಿದೆ. ಮೂರನೇದು, ಹಿರಿತನವನ್ನ ಪರಿಗಣಿಸಿ ರಾಜ್ಯಪಾಲನಾಗಿ ಮಾಡುವ ಭರವಸೆ. ಎಸ್, ಬಿಜೆಪಿಯಲ್ಲಿ ಬಹುತೇಕ ನಾಯಕರಿಗೆ, ಈಗಾಗಲೇ ಬಹುತೇಕರಿಗೆ ಹಿರಿತನ ಉಳ್ಳವರಿಗೆ ಬಿಜೆಪಿ ಪಕ್ಷದಲ್ಲಿ ಒಳ್ಳೊಳ್ಳೆ ಸ್ಥಾನಮಾನಗಳನ್ನು ಕೊಟ್ಟಿದೆ. ಯಾಕಂದ್ರೆ ಕೇಂದ್ರದಲ್ಲಿ ಅವರ ಸರ್ಕಾರವಿದೆ. ಹಾಗಾಗಿ ಜಗದೀಶ್ ಶೆಟ್ಟರ್ ಅವರಿಗೆ 2024ರ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಪಕ್ಷ ದೇಶದಲ್ಲಿ ಅಧಿಕಾರಕ್ಕೆ ಬಂದ್ರೆ ರಾಜ್ಯಪಾಲರ ಒಂದು ಸ್ಥಾನವನ್ನು ಸಿಗಬಹುದು. ಬಹುತೇಕ ಎಲ್ಲ ರಾಜ್ಯಗಳಲ್ಲಿ ಆಯಾ ಯಾವ ಪಕ್ಷ ಕೇಂದ್ರದಲ್ಲಿ ಆಡಳಿತದಲ್ಲಿರುತ್ತೋ ಅಂತಹ ಪಕ್ಷದ ಹಿರಿಯರೇ ಬಹುತೇಕ ಕಡೆಗಳಲ್ಲಿ ರಾಜ್ಯಪಾಲರಾಗಿ ಮುಂದುವರಿತಾರೆ. ಅದು ಯಾವುದೇ ಒಂದು ರಾಜಕೀಯ ಹುದ್ದೆವಲ್ಲ ರಾಜ್ಯಪಾಲ ಸ್ಥಾನ. ಆದ್ರೆ ಹದಗೆಟ್ಟಂತಹ ರಾಜಕೀಯ, ಹೊಲಸು ರಾಜಕೀಯ, ಹಿರಿಯರನ್ನ ಅಂದ್ರೆ ತಮ್ಮ ಪಕ್ಷದಲ್ಲಿ ಸ್ಥಾನಮಾನ ನೀಡದೆ ಹಿರಿಯರು ಉಳಿದಿರುವಂತವರಿಗೆ ತಂದು ಈ ರೀತಿಯ ಹುದ್ದೆಗಳನ್ನ ಕೊಡ್ತಿದ್ದಾರೆ. ಆಕ್ಚುಯಲ್ ಆಗಿ ಅದು ಶಿಕ್ಷಣವಂತರಿಗೆ, ಪ್ರಜ್ಞಾವಂತರಿಗೆ, ಸಾಮಾಜಿಕ ಕಾರ್ಯಕರ್ತರಿಗೆ ಆ ಒಂದು ಜವಾಬ್ದಾರಿ ವಹಿಸಬೇಕು. ಆದ್ರೆ ದುರಾದೃಷ್ಟ ಭಾರತದ್ದು, ರಾಜಕೀಯದಲ್ಲಿ ಯಾರಿಗೆ ಸ್ಥಾನಮಾನ ಸಿಗ್ಲಿಲ್ಲೋ ಅಂಥವರಿಗೆ ತಂದು ಇವಾಗ ರಾಜ್ಯಪಾಲ ಪಟ್ಟವನ್ನ ಕಟ್ತಾ ಇದ್ದಾರೆ. ಕೆಲವೊಂದು ನಿಗಮ ಸ್ಥಾನಗಳಲ್ಲಿಯೂ ಕೂಡ ಗಂಜಿ ಕೇಂದ್ರಗಳಾಗಿವೆ. ಯಾವ ರಾಜಕೀಯ ನಾಯಕನಿಗೆ ಸ್ಥಾನಮಾನ ಸಿಗ್ಲಿಲ್ವೋ ಅಂಥವರಿಗೆ ಗಂಜಿ ಕೇಂದ್ರಗಳಾಗಿ ನಿಗಮ ಸ್ಥಾನಗಳು ಕೂಡ ಕೆಲಸ ಮಾಡ್ತಾ ಇದೆ. ಅದೇ ನಿಟ್ಟಿನಲ್ಲಿ ಅದು ರಾಜಕೀಯ ಏನೇ ಇರಲಿ, ಹಿರಿತನವನ್ನ ಪರಿಗಣಿಸಿ ಜಗದೀಶ್ ಶೆಟ್ಟರ್ ಅವರಿಗೆ ರಾಜ್ಯಪಾಲ ಸ್ಥಾನವನ್ನ ನೀಡಬಹುದು.